ಅಕ್ರಮ ಹಣ ವರ್ಗಾವಣೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಣ ಟ್ರಾನ್ಸ್ಫರ್ ಆಗಿದ್ದು ಹೇಗೆ, ಎಲ್ಲಿಂದ, ಯಾರು ಮಾಡಿದ್ದು ಅಂತ ಹುಡುಕಿ ಹೊರಟ ಇಡಿಗೆ ಬಿಗ್ ಲೀಡ್ ಸಿಕ್ಕಿದ್ಯಂತೆ. ಏನದು ಆ ಕುರಿತ ವರದಿ ಇಲ್ಲಿದೆ ನೋಡಿ. ವಾಲ್ಮೀಕಿ ನಿಗಮ ಹಣ ವರ್ಗಾವಣೆಗೆ ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರದ ಹಿಂದೆ ಬಿದ್ದಿರುವ ಇಡಿ ಸಂಪೂರ್ಣ ತನಿಖೆಯನ್ನು ನಡೆಸುತ್ತಿದೆ. ನಿಗಮದಿಂದ ಹಣ ಟ್ರಾನ್ಸ್ಫರ್ ಆಗಿದ್ದು ಹೇಗೆ, ಮಾಡಿದ್ಯಾರು, ಯಾವ ಅಕೌಂಟ್ಗಳಿಗೆ ಹೋಯಿತು ಅನ್ನೋದರ ಬಗ್ಗೆ ತೀವ್ರವಾಗಿ ತನಿಖೆ ನಡೆಸುತ್ತಿದ್ದಾರೆ. ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ತಿರೋ ಇಡಿಗೆ ಒಂದು ಮೇಜರ್ ಲೀಡ್ ಸಿಕ್ಕಿದೆ. ಈ ಎಲ್ಲ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಅಕ್ರಮ ಹಣ ವರ್ಗಾವಣೆ ಮಾಡಿದ ಅಸಲಿ ಸತ್ಯ. ಮಾಜಿ ಸಚಿವ ನಾಗೇಂದ್ರರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿರುವ ಇಡಿಗೆ ಬಿಗ್ ಲೀಡ್ ಸಿಕ್ಕಿದೆ. ಬಂಧಿತ ನಾಗೇಂದ್ರನ ಆಪ್ತನ ಅಕೌಂಟ್ನಿಂದಲೇ ಹಣ ವರ್ಗಾವಣೆಯಾಗಿರೋ ಇಡಿ ಮಾಹಿತಿ ಸಿಕ್ಕಿದೆಯಂತೆ. ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್ ಅಕೌಂಟ್ ಮೂಲಕ ಹಣ ಜಮಾವಣೆಯಾಗಿದೆ. ಸಿಂಧನೂರಿನ ಕೋನ ವೆಂಕಟರಾವ್ ರೆಡ್ಡಿ ಕುಟುಂಬಕ್ಕೆ ನಿಗಮದ ಹಣ ಜಮಾ ಮಾಡಲಾಗಿದೆ. ನೆಕ್ಕಂಟಿ ನಾಗರಾಜ್ ಸಂಬಂಧಿ ಎನ್ನಲಾದ ವೆಂಕಟರಾವ್ ರೆಡ್ಡಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆತನ ಇಬ್ಬರು ಮಕ್ಕಳು, ಓರ್ವ ಮೊಮ್ಮಗನ ಅಕೌಂಟ್ಗೆ ಅಕ್ರಮ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇಡಿಗೆ ಲಭ್ಯವಾಗಿದೆ. ಕಮಿಷನ್ ಆಸೆ ತೋರಿಸಿ ನಿಗಮದ ಹಣ ಜಮಾ. ಸಿಂಧನೂರಿನ ಕೋನ ವೆಂಕಟರಾವ್ ರೆಡ್ಡಿಗೆ 12 ಲಕ್ಷ, ಪುತ್ರಿ ಲಕ್ಷ್ಮಿ ಅಕೌಂಟಿಗೆ 25 ಲಕ್ಷ, ಮತ್ತೋರ್ವ ಪುತ್ರಿಗೆ 25 ಲಕ್ಷ, ಮೊಮ್ಮಗನ ಅಕೌಂಟಿಗೆ 36 ಲಕ್ಷ, ಇಡೀ ಕುಟುಂಬಕ್ಕೆ ಒಟ್ಟು 98 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿರುವ ಅಕೌಂಟ್ಗೆ ಜಮಾ ಮಾಡಲಾಗಿದೆ. ಕಮಿಷನ್ ಆಸೆ ತೋರಿಸಿ ಜಮಾ ಮಾಡಿರುವ ನೆಕ್ಕಂಟಿ ನಾಗರಾಜ್ ದಿನಾಂಕ 8/3/2024ರಂದು ಈ ನಾಲ್ವರ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದ್ದು, ಇದಕ್ಕೆ ಕೋನ ವೆಂಕಟರಾವ್ ರೆಡ್ಡಿ ಬಳಿ ಇರುವ ಪಾಸ್ಬುಕ್ಗೆ ಸಾಕ್ಷಿಯಾಗಿದೆ. ಹಗರಣದಲ್ಲಿ ನಡೆದಿರುವ ಅಷ್ಟು ದುಡ್ಡಿನ ಬಗ್ಗೆ ಎಲ್ಲ ಆಯಾಮದಲ್ಲಿ ತನಿಖೆ ನಡೆಸಿ ಇಡಿ ಮಾಹಿತಿಯನ್ನ ಸಂಗ್ರಹಿಸುತ್ತಿದೆ. ಆದರೆ ಈ ಸಾಕ್ಷಿ ಮುಂದೆ ಇಟ್ಕೊಂಡು ಇಡಿ ಇನ್ಯಾರನ್ನ ಬಂಧಿಸಲಿದೆ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಜನ ಹೈರಾಣರಾಗಿದ್ದಾರೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನ ತೊಪ್ಪೆಯಾಗಿದ್ರು ಬೈದುಕೊಂಡೇ ಓಡಾಡ್ತಾ ಇದ್ದಾರೆ. ಅಲ್ಲದೆ ಹಲವೆಡೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಸತತವಾಗಿ ಸುರಿಯುತ್ತಿರುವ ಮಳೆ, ವರ್ಣಾರ್ಭಟಕ್ಕೆ ನಲುಗಿದ ಇಳೆ, ರಸ್ತೆ ಯಾವುದು, ಕೆರೆ ಯಾವುದು ಎಂಬಂತಾಗಿದೆ ಮಲೆನಾಡಿನ ಸದ್ಯದ ಪರಿಸ್ಥಿತಿ. ಆದರೂ ಮಳೆಗೆ ಬೈದ್ಕೊಂಡೇ ಜನ ಓಡಾಡುವಂತಾಗಿದೆ. ಜಿಲ್ಲಾದ್ಯಂತ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸತತ ಮಳೆಗೆ ತುಂಗಾ, ಶರಾವತಿ ಹಾಗೂ ಭದ್ರಾ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ. ರಾಜ್ಯದ ಅತಿ ಚಿಕ್ಕ ಜಲಾಶಯವಾಗಿರುವ ತುಂಗಾ ಡ್ಯಾಂ ಭರ್ತಿಯಾಗಿದ್ದು ಜಲಾಶಯದಿಂದ 37,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಇದರಿಂದ ತುಂಗಾ ನದಿ ಮೈದುಂಬಿ ಹರಿಯುತ್ತಿದೆ. ತುಂಗಾ ಡ್ಯಾಂ ನೋಡಲು ಪ್ರವಾಸಿಗರು ಬರುತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಇವತ್ತು ಮಕ್ಕಳಿಗೆಲ್ಲ ರಜಾ ಕೊಟ್ಟಿದ್ರು. ಒಳ್ಳೆ ಜೋರ ಮಳೆ ಬರ್ತಾ ಇದೆ ಅಂತ ಬಂದ್ವಿ ನೋಡಕ್ಕೆ. ಭಾರಿ ಚಂದ ಇದೆ. 21 ಗೇಟು ಬಿಟ್ಟಿದ್ದಾರೆ. ಒಳ್ಳೆ ಹಾಲಿಂದ ಇದು ಬಂದಂಗೆ ಬರ್ತಾ ಇದೆ. ಭಾರಿ ಅಬ್ಬರವಾಗಿ ಬರ್ತಾ ಇದೆ. 2-3 ವರ್ಷದಿಂದ ಭಾರಿ ಬರಗಾಲ ಅಂತಾರನೇ ಇತ್ತು. ಈ ವರ್ಷ ಮಳೆ ಬಂದಿರೋದು ತುಂಬಾ ಚೆನ್ನಾಗಿದೆ. ಒಳ್ಳೆ ಮಳೆ ಬರ್ತಿದೆ. ಹೀಗೆ ಬರ್ತಾ ಇರಲಿ ಅಂತ ದೇವರ ಆಶೀರ್ವಾದ ನಮ್ಮ ಮೇಲೆ ಬಂದಿರೋದ್ರಿಂದ ಹೀಗೆ ಬರ್ತಾ ಇರ್ಬೋದು. ಮಳೆ ಒಳ್ಳೆ ಬರ್ತಾ ಇದೆ. ಹೀಗೆ ಬರ್ತಾ ಇದ್ದಿ ಶಿವಮೊಗ್ಗ ಜನತೆಗೆ ಒಳ್ಳೇದು ಮಾಡಿದ್ರೆ ಸಾಕಪ್ಪ ಅಂತ ಕೇಳ್ಕೊಂತೀನಿ. ಇನ್ನೊಂದೆಡೆ ಜಿಲ್ಲೆಯ ಭದ್ರಾ, ಅಂಬ್ಲಿಗೋಳ, ಲಿಂಗನಮಕ್ಕಿ, ಚಕ್ರ, ಮಾನಿ, ಸಾವಿಹಕ್ಲು ಜಲಾಶಯ ನೀರಿನ ಮಟ್ಟ ಏರಿಕೆಯಾಗುತ್ತಿದೆ. ಇದರಿಂದ ತುಂಗಾ, ಮಾಲತಿ, ವರದಾ, ಭದ್ರಾ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಮಲೆನಾಡಿನ ನದಿಗಳಲ್ಲಿ ಜೀವ ಕಳೆ ಬಂದಿದೆ. ತುಂಗಾ ಜಲಾಶಯದ 21 ಗೇಟ್ಗಳ ಮುಖಾಂತರ ಸುಮಾರು 67,000 ಕ್ಯೂಸೆಕ್ ನೀರನ್ನ ಬಿಡಲಾಗಿರುವಂಥದ್ದು. ಹೇಗೆ ನದಿಯ ನೀರು, ಜಲಾಶಯದ ನೀರು ನದಿಗೆ ಹೋಗ್ತಿದೆ, ಹಾಗಾಗಿ ನದಿಯ ನೀರಿನ ಮಟ್ಟ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಶಿವಮೊಗ್ಗದ ಜನರಲ್ಲಿ ಒಂದು ಆತಂಕ ಇದೆ. ಮಲೆನಾಡಿನಲ್ಲಿ ಕಳೆದ 4-5 ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ಹೀಗಾಗಿ ಹಳ್ಳ ಕೊಳ್ಳ ನದಿಗಳಿಗೆ ಮತ್ತೆ ಜೀವ ಕಳೆ ಬಂದಿದ್ದು ಮಲೆನಾಡಿಗರಲ್ಲಿ ಸಂತಸ ಮೂಡಿಸಿದೆ. ಮತ್ತೊಂದೆಡೆ ಅವಾಂತರಗಳು ಸೃಷ್ಟಿಯಾಗಿವೆ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ದರ್ಶನ್ ನ್ಯಾಯಾಂಗ ಬಂಧನ ನಾಳೆ ಅಂತ್ಯವಾಗಲಿದ್ದು ಈ ವೇಳೆ ಕೋರ್ಟ್ ವಿಚಾರಣೆಯಲ್ಲಿ ಆರೋಗ್ಯದ ಬಗ್ಗೆ ಸಖತ್ ಚರ್ಚೆಯಾಗುವ ಸಾಧ್ಯತೆ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ಕರಿಯನಿಗೆ ಕಾಡ್ತಿದೆಯಾ ಆರೋಗ್ಯ ಸಮಸ್ಯೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತನ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ಬರೋಬ್ಬರಿ 27 ದಿನ ಆಯಿತು. 27 ದಿನಗಳಲ್ಲಿ ದರ್ಶನ್ಗೆ ಕಾಡಿದ 1-2 ಸಮಸ್ಯೆಗಳು. ಒಮ್ಮೆ ವೆಗ್ ಸಮಸ್ಯೆ ಕಾಡಿದ್ರೆ ಮತ್ತೊಮ್ಮೆ ಊಟ ಸೇರುತ್ತಿಲ್ಲ, ಇನ್ನೊಮ್ಮೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಎಂಬ ಮಾತೇ ಸುದ್ದಿಯಾಯಿತು. ಆದರೆ ಇದೀಗ ಇದರ ಅಸಲಿ ಕಹಾನಿ ಪತ್ತೆಗೆ ಜೈಲು ಸಿಬ್ಬಂದಿ ಮುಂದಾಗಿದ್ದಾರಂತೆ. ಹೌದು, ದರ್ಶನ್ ಆರೋಗ್ಯದಲ್ಲಿ ನಿಜವಾಗಿ ಸಮಸ್ಯೆ ಆಗಿದೆಯಾ, ಇಲ್ಲ ಜೈಲುವಾಸದಿಂದ ತಪ್ಪಿಸಿಕೊಳ್ಳಲು ಕಳ್ಳಾಟ ಆಡ್ತಿದ್ದಾರಾ ಎಂಬುದಕ್ಕೆ ಜೈಲು ಅಧಿಕಾರಿಗಳು ಬ್ರೇಕ್ ಹಾಕಲು ಮುಂದಾಗಿದ್ದಾರಂತೆ. ಸಮಗ್ರ ಮೆಡಿಕಲ್ ಟೆಸ್ಟ್ ಮಾಡಿಸಲು ಮುಂದಾಗಿದ್ದಾರಂತೆ. ಇದರ ಮಧ್ಯೆ ಗುರುವಾರದ ಕೋರ್ಟ್ ವಿಚಾರಣೆಯಲ್ಲಿ ದರ್ಶನ್ ಪರ ವಕೀಲರು ಸಹ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಲಿದ್ದಾರೆ ಎನ್ನಲಾಗಿದೆ. ಒಂದ್ ವೇಳೆ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿತ್ತಾ, ನಿಜವಾಗಿಯೂ 10 kg ತೂಕ ಇಳಿದಿದೆಯಾ, ವಿಗ್ ತೆಗೆಯಲು ನಿಜವಾದ ಕಾರಣ ಏನು, ಊಟದ ಬಗ್ಗೆ ಕಾಳಜಿ, ಮನೆ ಊಟಕ್ಕೆ ಪರ್ಮಿಷನ್ ಸಿಗುತ್ತಾ ಎಂಬುದು ನಾಳೆಯ ಕೋರ್ಟ್ ವಿಚಾರಣೆಯಲ್ಲಿಯೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಡುಪಿಯಲ್ಲಿ ವರುಣನ ಆರ್ಭಟಕ್ಕೆ ಮಹಾಪ್ರವಾಹವೇ ಸೃಷ್ಟಿಯಾಗಿದೆ. ನದಿಗಳು ರೌದ್ರ ರೂಪ ತಾಳಿವೆ, ಜನರ ಬದುಕನ್ನೇ ಮುಳುಗಿಸಿಬಿಟ್ಟಿದೆ. ನದಿ ಆರ್ಭಟಕ್ಕೆ ಮುಳುಗಿದ ಕೃಷ್ಣನೂರು. ಡ್ರೋನ್ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸೆರೆ. ಕೃಷ್ಣನೂರು ಉಡುಪಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನದಿಗಳು ಬೋರ್ಗೆರೆದು ಹರಿಯುತ್ತಿದೆ. ಕುಂದಾಪುರ, ಬೈಂದೂರು ಭಾಗದ ಸೌಪರ್ಣಿಕ, ವಾರಾಹಿ, ಚಕ್ರ, ಕುಬ್ಜ ನದಿಗಳು ಮೈದುಂಬಿ ಹರಿಯುತ್ತಿವೆ. ಡ್ರೋನ್ ಕ್ಯಾಮೆರಾದಲ್ಲಿ ನದಿಗಳ ಹರಿವಿನ ಭೀಕರ ದೃಶ್ಯಗಳು ಸೆರೆಯಾಗಿವೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ವಾರಾಹಿ, ಸೌಪರ್ಣಿಕ ನದಿ ಬೋರ್ಗೆರೆದು ಹರಿಯುತ್ತಿವೆ. ಪರಿಣಾಮ ಸುತ್ತಮುತ್ತಲ ಪ್ರದೇಶಗಳು ಜಲಾವೃತವಾಗಿದೆ. ಬೇಳೂರು, ದೇಲಟ್ಟು, ನೆರೆಯ ಪ್ರದೇಶದಿಂದ ಜನರನ್ನ ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಮಾಡಲಾಯಿತು. ಉಡುಪಿಯ ಸುವರ್ಣ ನದಿಯು ರೌದ್ರ ರೂಪ ತಾಳಿದೆ. ನದಿ ಪಾತ್ರದಲ್ಲಿರುವ ಉಪ್ಪೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಅಯ್ಯಪ್ಪಗುಡಿ ಅಡುಗೆ ಮನೆಯು ಮುಳುಗಿ ಹೋಗಿದೆ. ಬ್ರಹ್ಮಾವರ ತಾಲೂಕಿನ ಮಠಪಾಡಿ ಗ್ರಾಮ ಜಲಾವೃತವಾಗಿದೆ. ಮಠಪಾಡಿ ಸುತ್ತಮುತ್ತಲ ನಂದನಕುದ್ರು, ರಾಮನಕುದ್ರು, ಬಲ್ಜಿ ವ್ಯಾಪ್ತಿಯಲ್ಲಿ ಭಾರೀ ನೀರು ಹರಿಯುತ್ತಿದೆ. ಮಠಪಾಡಿ ನೀಲಾವರ ಗ್ರಾಮದ ಜೊತೆ ಸಂಪರ್ಕ ಕಳೆದುಕೊಂಡಿದೆ.